जय श्री राम जय श्री राम जय श्री राम जय श्री राम ಆಂಜನೇಯನ ಒಂದು ಜನ್ಮಸ್ಥಳ ಅಂಜನಾದ್ರಿ ಅಂತ ಬರೆದಿದ್ದಾರೆ. ಶ್ರೀ ಹನುಮಾನ್ಜಿ ಜನ್ಮಸ್ಥಳ ಅಂಜನಾದ್ರಿ ಪರ್ವತ ಅಂತ. ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋರ್ ವಿತ್ ಮಂಜು. ನೀವೇನಾದರೂ ನಮ್ಮ ಒಂದು ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ಮತ್ತೆ ಇನ್ಯಾಕೆ ತಡ, ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೇ ಬಿಡೋಣ. ಗೈಸ್, ನಾವೀಗ ಈ ಒಂದು ಅಂಜನಾದ್ರಿ ಬೆಟ್ಟನ ಬಂದು ರೀಚ್ ಆಗಿದ್ದೀವಿ. ಈ ಒಂದು ದೇವಸ್ಥಾನ ಒಂದು ಬೆಟ್ಟದ ಮೇಲೆ ಇರೋದ್ರಿಂದ ನಾವು ಒಂದು 500-600 ಸ್ಟೆಪ್ಸ್ನ ಹತ್ಕೊಂಡು ಮೇಲೆ ಹೋಗ್ಬೇಕಾಗುತ್ತೆ. ಅದಕ್ಕೆ ನೀವೇನಾದರೂ ಅಂಜನಾದ್ರಿ ಪ್ಲಾನ್ ಮಾಡ್ತಾ ಇದ್ರಿ ಅಂದರೆ ಅರೌಂಡ್ ಬೇಗ ಒಂದು 5 AM 6 AM ಆ ಥರನೇ ಪ್ಲಾನ್ ಮಾಡಿ. ಬೇಕಂದರೆ ನೋಡಿ, ಈಗಲೇ ನನಗೆ ಸೂರ್ಯ ನನ್ನ ಒಂದು ಮುಖಕ್ಕೆ ಹೊಡಿತಾ ಇದ್ದಾನೆ. ಅಂದರೆ ಲೈಕ್ ನೀವು ಒಂದು 7:30-8 ಗಂಟೆ ಆಗ್ಬಿಡ್ತು ಅಂದರೆ ತುಂಬ ಬಿಸಿಲು ಜಾಸ್ತಿ ಆಗುತ್ತೆ, ಹತ್ತೋಕ್ಕಾಗೋದಿಲ್ಲ. ಮತ್ತು ಜನನೂ ಜಾಸ್ತಿ ಆಗ್ತಾರೆ. ನಿಮ್ಗೊಂದು ಸ್ಮೂತ್ ಒಂದು ಪೀಸ್ಫುಲ್ ಒಂದು ದರ್ಶನ ಆಗಬೇಕಪ್ಪ ಅಂದರೆ ಅರೌಂಡ್ 5 AM ಲೈಕ್ ಬೆಳಗ್ಗೆ ಒಂದು 5-5:30ಗೆ ನೀವು ಸ್ಟಾರ್ಟ್ ಆಗಬೇಕಾಗುತ್ತೆ. ರಾಮಾಯಣ ನಾವು ಚಿಕ್ಕವರಿದ್ದಾಗ ಕೇಳಿದ ಒಂದು ಕತೆ ಅಂತ ಅನಿಸ್ಬೋದು, ಆದರೆ ಆ ಕಥೆಯ ಗುರುತುಗಳು ಇಂದು ಜೀವಂತವಾಗಿರ್ತಕ್ಕಂತಹ ಒಂದು ಜಾಗಕ್ಕೆ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಅಂಜನಾದ್ರಿ ಪರ್ವತ. ಹಂಪಿಯ ಹತ್ತಿರ ಇರುವ ಈ ಜಾಗ ಕೇವಲ ಒಂದು ಟೂರಿಸ್ಟ್ ಸ್ಪಾಟ್ ಅಲ್ಲ. ರಾಮಾಯಣದಲ್ಲಿ ಹೇಳಿರುವ ಕಿಷ್ಕಿಂಧ ರಾಜ್ಯ ಇದೇ ಭಾಗದಲ್ಲಿತ್ತು ಅಂತ ಹೇಳ್ತಾರೆ. ಈ ಕಲ್ಲುಗಳು, ಬೆಟ್ಟಗಳು, ಈ ಒಂದು ಪ್ರಕೃತಿ ಎಲ್ಲವೂ ಕೂಡ ಸಾವಿರಾರು ವರ್ಷಗಳ ಒಂದು ಇತಿಹಾಸವನ್ನು ಹೇಳುತ್ತೆ. ಅಂಜನಾದೇವಿಯ ಮಗನಾದ್ದರಿಂದ ಹನುಮಂತನನ್ನು ಆಂಜನೇಯ ಅಂತ ಕೂಡ ಕರೀತಾರೆ. ಅದರಿಂದಲೇ ಈ ಬೆಟ್ಟಕ್ಕೆ ಅಂಜನಾದ್ರಿ ಅನ್ನೋ ಒಂದು ಹೆಸರು ಕೂಡ ಬಂದಿದೆ. ಮತ್ತೆ ಈ ಒಂದು ಅಂಜನಾದ್ರಿ ಅನ್ನೋದೇನಿದೆಯಲ್ಲ, ಹನುಮಂತನ ಒಂದು ಜನ್ಮಸ್ಥಳ ಕೂಡ ಆಗಿದೆ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ, ಶ್ರೀರಾಮ ಮತ್ತು ಹನುಮಂತನ ಮೊದಲೇ ಭೇಟಿ ಕೂಡ ಈ ಒಂದು ಜಾಗದಲ್ಲಿ ಆಗಿತ್ತಂತೆ. ಗೈಸ್, ನೀವೊಂದು ಅಂಜನಾದ್ರಿ ಬೆಟ್ಟ ಒಂದು ಸ್ಟೆಪ್ಸ್ನ ಹತ್ಕೊಂಡು ಬರ್ತಾ ಇದ್ರಲ್ಲ, ನೀವೊಂದು ಹಾಫ್ ವೇ ರೀಚ್ ಆದ್ರಿಯಪ್ಪ ಅಂದ್ರೆ ಇಲ್ಲೊಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ, ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿಂದ ಡೈರೆಕ್ಟ್ ನಿಮಗೆ ಒಂದು ಹಂಪಿ ವಿಜಯನಗರ ಕಿಂಗ್ಡಮ್ ಏನಿದೆಯಲ್ಲ, ಇಲ್ಲಿಂದ ಲೈಕ್ ಸ್ಟ್ರೇಟ್ ನಿಮ್ಗೊಂದು ಬರ್ಡ್ ವ್ಯೂ ಕಾಣಿಸುತ್ತೆ, ಒಂದು ಡ್ರೋನ್ ವ್ಯೂ ಅಂತಾನೆ ಹೇಳ್ಬೋದು. ತುಂಬಾ ಸಖತ್ತಾಗಿರುತ್ತೆ. ನೆಕ್ಸ್ಟ್ ನೀವು ಲೈಕ್ ಅಂಜನಾದ್ರಿಗೆ ಬರ್ತಾ ಇದ್ರಿ ಅಂದ್ರೆ ಈ ಒಂದು ಹಾಫ್ ವೇ ಏನೋ ಒಂದು ಟ್ರೆಕ್ ಅಥವಾ ಲೈಕ್ ಸ್ಟೆಪ್ಸ್ ಟೈಮ್ ಮಾಡೋದು ಏನೇ ಹೇಳ್ಬೋದು ನೀವು. ಅದನ್ನ ಮಾಡ್ಕೊಂಡ್ ಬಂದ ತಕ್ಷಣ ಇಲ್ಲಿಂದ ಒಂದು ಆ ವ್ಯೂ ಏನಿದೆಯಲ್ಲ, ಹಂಪಿ ವ್ಯೂ ಹಂಪಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಇಲ್ಲಿಗೆ ನಿಮ್ಗೆ ತೋರಿಸ್ತೀನಿ ನೋಡಿ. ಇವಾಗ ಆ ಒಂದು ವ್ಯೂನ ನೀವು ಮಿಸ್ ಮಾಡ್ಕೋಬೇಡಿ. ನಮ್ಮ ಜೊತೆ ಅಭಿ ಇದ್ದಾನೆ. ಅಭಿ ಲೈಕ್ ಅಂಜನಾದ್ರಿ ಬೆಟ್ಟಕ್ಕೆ ಇದೆ ಫಸ್ಟ್ ಟೈಮ್ ಲೈಕ್ ಮುಂಚೆ ಬಂದಿದ್ದೀನಿ? ಮುಂಚೆ ಬಂದಿದ್ದೀನಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಮುಂಚೆ ಎಲ್ಲ? ಅವಾಗ ಫುಲ್ ಕಡಿಮೆ ಇತ್ತು, ಸ್ವಲ್ಪ ರಶ್. ಸ್ಯಾಟರ್ಡೇ ಅಂತ ತುಂಬಾ ರಶ್ ಇದೆಯಾ? ನೀನ್ ಲೈಕ್ ಮಾಮೂಲಾಗಿ ವೀಕ್ ಡೇಸ್ ಅಲ್ಲಿ ವಿಸಿಟ್ ಮಾಡಿದ್ದೆ? ಹೌದು. ಲೈಕ್ ನೆಕ್ಸ್ಟ್ ಏನಾದ್ರು ನಮ್ಮ ವ್ಯೂವರ್ಸ್ ಏನಾದ್ರು ಲೈಕ್ ಅಂಜನಾದ್ರಿ ಬೆಟ್ಟನ ವಿಸಿಟ್ ಮಾಡ್ತಾ ಇದಾರೆ ಅಂದ್ರೆ ಲೈಕ್ ಅವ್ರಿಗೆ ವೀಕ್ ಡೇಸ್ ರೆಕಮೆಂಡ್ ಮಾಡ್ತೇವೆ, ವೀಕೆಂಡ್ ರೆಕಮೆಂಡ್ ಮಾಡ್ತೇವೆ? ವೀಕೆಂಡೇ ರೆಕಮೆಂಡ್ ಮಾಡ್ತೀನಿ, ಯಾಕಂದ್ರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಲೈಕ್ ತುಂಬಾ ಒಂದು ಜನ ರಶ್ ಅಲ್ಲಿ ಹತ್ಕೊಂಡು ಹೋದ್ರೆ ಒಂದು ಒಳ್ಳೆ ಮಜಾ, ಒಂದು ಫನ್ ಇರುತ್ತೆ ಅಂತ ಹೇಳ್ತಾ ಇದೆಯಾ? ಅಂಜನಾದ್ರಿ ಬೆಟ್ಟವು ಹಂಪಿಯಿಂದ ಅಂದಾಜು 23 ಕಿಲೋಮೀಟರ್ ದೂರದಲ್ಲಿದೆ. ಅಂಜನಾದ್ರಿ ಬೆಟ್ಟದ ಮೇಲೆ ನಿಂತು ನೋಡಿದ್ರೆ ಹಂಪಿಯಲ್ಲಿರುವ ಎಲ್ಲಾ ದೇವಸ್ಥಾನಗಳು ಕೂಡ ಕಾಣಿಸುತ್ತೆ. ನೆಕ್ಸ್ಟ್ ನೋಡಿ, ಆ ಒಂದು ದೇವಸ್ಥಾನ ಏನ ಲೈಕ್ ಹತ್ರ ಆಗ್ತಾ ಆಗ್ತಾ ಒಂದು ನಾವು ಹೋಗೋ ಒಂದು ಪಾತ್ರೆ ಕೂಡ ಒಂದು ಸ್ವಲ್ಪ ಕಂಜೆಸ್ಟೆಡ್ ಆಗುತ್ತೆ ನೋಡಿ. ಲೈಕ್ ಇಷ್ಟೇ ಚಿಕ್ಕದಾಗಿದೆ ದಾರಿ, ತುಂಬಾ ಚೆನ್ನಾಗಿದೆ. ಇಲ್ಲಿ ಒಂದು ಹತ್ಕೊಂಡು ಹೋಗಿ ನೋಡಿ, ನೋಡ್ತಾ ಇರ್ಬೋದು. ಅಂಜನಾದ್ರಿಯ ಆಂಜನೇಯ ಗುಡಿಯು ಬಹಳ ಹಳೆಯ ಹಾಗೂ ಚಿಕ್ಕದಾದ ಕಲ್ಲಿನ ದೇವಸ್ಥಾನವಾಗಿದೆ. ಈ ಸ್ಥಳದಲ್ಲಿ ಬಹಳಷ್ಟು ಪ್ರವಾಸಿಗರನ್ನ ಕೂಡ ನೀವು ಕಾಣಬಹುದು. ಸೂರ್ಯಾಸ್ತದ ವೀಕ್ಷಣೆಗಾಗಿ ಪ್ರವಾಸಿಗರು ಅಂಜನಾದ್ರಿ ಬೆಟ್ಟಕ್ಕೆ ಭೇಟಿ ನೀಡುತ್ತಾರೆ. ನೋಡಿ, ಇಲ್ಲಿ ನಮ್ಮ ಚಿರು ಇದ್ದಾನೆ. ಚಿರು, ಅಂಜನಾದ್ರಿ ಬೆಟ್ಟಕ್ಕೆ ಎಷ್ಟನೇ ಸಲ ಬರ್ತಾ ಇದೆಯಾ? 4ನೇ ಸಲ. 4ನೇ ಸಲ ಬರ್ತಾ ಇದೆ. 4ನೇ ಸಲ ಬಂದಾಗ ಲೈಕ್ ಎಲ್ಲಾ ಟೈಮ್ ಏನಾದ್ರು ಸೇಮ್ ಅನ್ಸಿದೆ? ಈ ಸಲ ಏನಾದ್ರು ಡಿಫ್ರೆಂಟ್ ಅನಿಸ್ತಾ ಇದೆ? ಎಲ್ಲಾ ಸರಿನೂ ಸೇಮ್ ಅನ್ಸಿದೆ. ಯಾವಾಗ್ಲೂ ಸ್ಯಾಟರ್ಡೆ ಮಾತ್ರ ಬರೋದು ನಾವು. ಆಂಜನೇಯನ ವಾರ ಅಂತ ಹೇಳ್ಬಿಟ್ಟು ಸ್ಯಾಟರ್ಡೇನೆ ಬರ್ತೀಯ? ಆಂಜನೇಯನ ಪರಮ ಭಕ್ತ ನೀನು? ಆತರ ಏನಿಲ್ಲ, ನಾವೆಲ್ಲ ದೇವ್ರನ್ನ ನಂಬೋದೇ ಇಲ್ಲ, ಎಂಜಾಯ್ಮೆಂಟ್ಗೆ ಬರ್ತಿರೋದು. ಎಂಜಾಯ್ಮೆಂಟ್ಗೆ ಬರ್ತಾ ಅಂದ್ರೆ ಈಗ ಒಂದು ಹತ್ತಿ ಲೈಕ್ ಇದೊಂದು ಬೆಟ್ಟ ಹತ್ತಕ್ ಬರ್ತೀಯ ನೀನು ಒಂದಷ್ಟು ಫ್ರೆಂಡ್ಸ್ ಜೊತೆ ವೈಬ್ ಮಾಡಕ್ಕೆ? ಮತ್ತೆ ಏನ್ ಹೇಳ್ತೀಯ ನಮ್ಮ ವ್ಯೂವರ್ಸ್ಗೆ, ಯಾರಾದ್ರೂ ಅಂಜನಾದ್ರಿ ಬೆಟ್ಟಕ್ಕೆ ವಿಸಿಟ್ ಮಾಡ್ಬೇಕು? ಸ್ಯಾಟರ್ಡೇನೇ ಬರ್ರಿ, ರಶ್ ಇರ್ಲಿ, ಜನ ಜೊತೆಗೆ ಬರ್ಬೋದು, ಹುಡುಗರ ಜೊತೆಗೆ ಬರ್ರಿ, ಎಂಜಾಯ್ಮೆಂಟ್ ಮಾಡ್ಕೊಳ್ಳಿ. ಪ್ರೈಸ್ ನಾವೀಗ ಆಲ್ಮೋಸ್ಟ್ ಒಂದು 70% ಹತ್ಕೊಂಡ್ ಬಂದಿದ್ದೀವಿ. ಇನ್ನೇನು ಒಂದು 25 to 30% ಹತ್ತೋದು ಬಾಕಿ ಇದೆ ಅಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ನಿಮ್ಗೆ ಹೇಳ್ದೆ ಲೈಕ್ ಇದು
ಆಂಜನೇಯನ ಒಂದು ಜನ್ಮಸ್ಥಳ ಅಂಜನಾದ್ರಿ ಅಂತ ಇಲ್ಲಿ ಬರ್ದಿದ್ದಾರೆ ನೋಡಿ. ಲೈಕ್ ಶ್ರೀ ಹನುಮಾನ್ಜಿ ಜನ್ಮಸ್ಥಳ ಅಂಜನಾದ್ರಿ ಪರ್ವತ ಅಂತ. ಲೈಕ್ ನೋಡಿ 575 ಸ್ಟೆಪ್ಸ್ ಇದೆ. ನಾನು ನಿಮ್ಗೆ ಕೆಳಗಡೆ ಹೇಳಿದೆ 500+ ಸ್ಟೆಪ್ಸ್ ಅಂತ. ಲೈಕ್ ಇಲ್ಲಿ ಎಕ್ಸಾಕ್ಟ್ ನಂಬರ್ ಕೊಟ್ಟಿದ್ದಾರೆ 575 ಸ್ಟೆಪ್ಸ್ ಅಂತ. ಏನು ಈ ಒಂದು 575 ಸ್ಟೆಪ್ಸ್ ನೀವು ಹತ್ಕೊಂಡು ಮೇಲೆ ಹೋದ್ರೆ ಆ ಒಂದು ದೇವಸ್ಥಾನ ಟೆಂಪಲ್ ಸಿಗುತ್ತೆ ನಿಮ್ಗೆ ಮೇಲೆ. ಆ ಒಂದು ಟೆಂಪಲ್ನ ಕೂಡ ನಿಮ್ಗೆ ಕವರ್ ಮಾಡಿ ತೋರಿಸ್ತೀನಿ ಬನ್ನಿ. ಈ ಒಂದು ಅಂಜನಾದ್ರಿ ಪರ್ವತ ಕೊಪ್ಪಳ ಜಿಲ್ಲೆಯ ಆನೆಗೊಂದಿ ತಾಲೂಕಿನ ಒಂದು ಹನುಮನಹಳ್ಳಿ ಎಂಬ ಒಂದು ಗ್ರಾಮಕ್ಕೆ ಸೇರಿರುತ್ತೆ. ಹಂಪಿಯಿಂದ ಅರೌಂಡ್ 20ರಿಂದ 25 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಜಾಗ ಲೊಕೇಟ್ ಆಗಿರುತ್ತೆ. ನೀವೇನಾದರೂ ಒಂದು ಒನ್ ಡೇ ಔಟಿಂಗ್ನ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದರೆ ಈ ಒಂದು ಪರ್ಫೆಕ್ಟ್ ಸ್ಪಾಟ್ ಅಂತಲೇ ಹೇಳ್ತೀನಿ ಅಂಜನಾದ್ರಿ ಪರ್ವತ. ಗೈಸ್ ನಾನೀಗ ವಿಡಿಯೋದಲ್ಲಿ ಜಸ್ಟ್ ನಿಮ್ಗೊಂದು ಸ್ಪಾಟ್ ತೋರಿಸಿದ್ನಲ್ಲ, ಅಲ್ಲಿ AC ಅಂತ ಬರ್ದಿದಾರಲ್ಲ, ಅದು ಸುಮ್ಮನೆ ಬರ್ದಿಲ್ಲ. ಈ ಒಂದು ಪ್ರದೇಶಕ್ಕೆ ನೀವು ಬಂದ್ರಿ ಅಂದರೆ ಏನಲ್ಲೋ ಲೈಕ್ ಚಿಕ್ಕದಾಗಿ ಕಿಂಡಿ ಥರ ಏನಿದೆಯಲ್ಲ, ಅಲ್ಲಿಂದ ಲೈಕ್ ತಣ್ಣಗೆ ಗಾಳಿ ಬರ್ತಾ ಇರುತ್ತೆ ನಿಮಗೆ. ಹತ್ಕೊಂಡು ತುಂಬ ಲೈಕ್ ಸ್ವೆಟ್ಟಾಗಿ ಬಂದಿದ್ರಿ ಅಂದರೆ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಲೈಕ್ 50 to 60 ಸೆಕೆಂಡ್ಸ್ ನೀವು ಟೈಮ್ ಸ್ಪೆಂಡ್ ಮಾಡಿದರೆ ಸಾಕು. ಆ ಒಂದು AC ಅಂದರೆ ನ್ಯಾಚುರಲ್ AC ನಿಮಗೆ ಫೀಲ್ ಆಗುತ್ತೆ. ತುಂಬ ಅದ್ಭುತವಾಗಿದೆ, ನೋಡ್ತಾ ಇರ್ಬೋದು. ನನ್ನ ಏರ್ಸ್ ಕೂಡ ಆರೋಗ್ತಾ ಇದೆ, ತುಂಬ ಅದ್ಭುತವಾಗಿ ಗಾಳಿ ಬರ್ತಾ ಇದೆ, ಒಂಥರ ತಂಗಾಳಿ ಅಂತಲೇ ಹೇಳ್ಬೋದು. ಎಷ್ಟು ನೋಡಿ, ಈ ಒಂದು ಹಿರಿದಾದ ಬಂಡೆ ಕಲ್ಲಿನ ಒಂದು ಕೆಳಗಡೆ ಹೋಗ್ಬೇಕು. ಲೈಕ್ ಸ್ಟೆಪ್ಸ್ ಕೂಡ ಇದೆ ನಿಮಗೆ. ಈ ಒಂದು ದೊಡ್ಡ ಕಲ್ಲು ಕೆಳಗಡೆ ನಿಮ್ಗೆ ಸ್ಟೆಪ್ಸ್ ಮಾಡಿದ್ದಾರೆ. ಇಲ್ಲೇ ಸ್ವಲ್ಪ ಲೈಕ್ ಬಗ್ಕೊಂಡು ಹೋಗ್ಬೇಕು. ನೀವು ನೋಡಿ, ಹೋಗ್ಬೇಕಾದ್ರೆ ಒಂದು ತಲೆನ ಹುಷಾರಾಗಿ ಕಾಪಾಡ್ಕೊಳ್ಳಿ. ಮೈಂಡ್ ಯುವರ್ ಹೆಡ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಗೈಸ್ ನಾವ್ ಇನ್ನೇನೋ ಈ ಒಂದು ದೇವಸ್ಥಾನಕ್ಕೆ ಬಂದು ರೀಚ್ ಆಗಿದ್ದೀವಿ. ನೋಡಿ ಅಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಅದೇ ಒಂದು ಆಂಜನೇಯನ ಒಂದು ದೇವಸ್ಥಾನ. ಬನ್ನಿ ಒಳಗಡೆ ಹೋಗೋಣ. ಗೈಸ್ ಒಂದು 575 ಸ್ಟೆಪ್ಸ್ ಏನೆಲ್ಲ ತುಂಬ ಒಂದು ಜೋಶಿಂದ ಒಂದು ಖುಷಿಯಾಗಿ ಬೇಗ ಹತ್ಕೊಂಡ್ಬಂದ್ಬಿಟ್ವಿ. ಲೈಕ್ ತುಂಬ ಲೈಕ್ ಅರೌಂಡ್ 30 to 40 ಮಿನಿಟ್ಸ್ ಟೈಮಲ್ಲೇ ಹತ್ಕೊಂಡ್ಬಂದ್ವಿ. ಬಟ್ ನಿಮಗೆ ಒಂದು ದೇವಸ್ಥಾನ ತೋರಿಸಿದ್ನಲ್ಲ, ದೇವಸ್ಥಾನ ಅಂದರೆ ಆ ಥರ ಬಂದ ತಕ್ಷಣ ಇಲ್ಲಿ ನೋಡಿ ಆಲ್ಮೋಸ್ಟ್ ನಮಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗಿದೆ, ಅರೌಂಡ್ 45 ಮಿನಿಟ್ಸ್ ಅಂದ್ಕೊಳ್ಳಿ. ತುಂಬ ರಶ್ ಇದೆ. ಏನಾಗಿದೆ ಅಂದರೆ ಲೈಕ್ ಇಲ್ಲಿ ತುಂಬ ಲೈಕ್ ವೈಡರ್ ಸ್ಪೇಸ್ ಇರೋದ್ರಿಂದ ತುಂಬ ಜನ ಅಲ್ಲಿ ಇಲ್ಲಿ ನಿಂತ್ಬಿಟ್ಟಿದ್ದಾರೆ. ಲೈಕ್ ಬೇಗ ಮೂವ್ ಆಗ್ತಾ ಇಲ್ಲ, ಅದರಿಂದನೇ ನಮಗೆ ಸ್ವಲ್ಪ ಲೇಟ್ ಆಗುತ್ತೆ. ಅರೌಂಡ್ ತುಂಬ ರಶ್ ಇದ್ದರೆ 1 ಗಂಟೆ ಕೂಡ ಆಗುತ್ತೆ ನಿಮಗೆ. ಗೈಸ್ ಫೈನಲಿ ಒಂದು ಆಂಜನೇಯ ಸ್ವಾಮಿಯ ದರ್ಶನ ಮಾಡ್ಕೊಂಡು ನಾವು ಇವಾಗ ತಾನೇ ಹೊರಗಡೆ ಬಂದಿದ್ದೀವಿ. ದರ್ಶನ ಅಂತೂ ಬೇಗ ಪಟ ಅಂತ ಆಗ್ಬಿಡುತ್ತೆ. ಹೌದು, ನೀವು ಒಂದು ದೇವಸ್ಥಾನ ಎಂಟ್ರಿ ಆದ್ರೆ ಲೈಕ್ ಚಿಕ್ಕದಾಗಿರೋದ್ರಿಂದ ನಿಮ್ಗೆ ಬೇಗ ಒಂದು ವಿತಿನ್ 5 to 10 ಮಿನಿಟ್ಸ್ ಅಲ್ಲಿ ನಿಮ್ಗೆ ದರ್ಶನ ಆಗ್ಬಿಡುತ್ತೆ. ಆ ಒಂದು ದೇವರ ದರ್ಶನ ಮಾಡ್ಕೊಂಡು ನೀವು ಹೊರಗಡೆ ಬಂದ್ರಿ ಅಂದ್ರೆ ಒಂದು ಕಾಮ್, ಒಂದು ಪೀಸ್ ಫೀಲಿಂಗ್ ಅಂತಾನೆ ಹೇಳ್ತೀವಿ. ನೋಡಿ, ಈ ಒಂದು ಗುಡ್ಡದ ಮೇಲೆ ಒಂದು ಪ್ರಕೃತಿಯ ಮಡಿಲಲ್ಲೇ ಈ ಒಂದು ಆಂಜನೇಯನ ಒಂದು ಜನ್ಮ ಆಗಿದೆ ಅಂತಾನೆ ಹೇಳ್ಬೋದು. ನೋಡಿ, ಎಂತ ಒಂದು ಪುಣ್ಯಕ್ಷೇತ್ರ ಇದು. ನೀವು ಏನಾದ್ರೂ ನಮ್ಮ ಒಂದು ಬೆಂಗಳೂರು ಫ್ರೆಂಡ್ಸ್ ನೋಡ್ತಾ ಇದ್ದೀರಿ ಅಂದ್ರೆ ಲೈಕ್ ಬೆಂಗಳೂರಿಂದ ಕೂಡ ನೀವೆಲ್ಲ ಲೈಕ್ ಬೈಕ್ ರೈಡ್ಸ್ ಕೂಡ ಬರ್ಬೋದು. ಒಂದು ಅರೌಂಡ್
4 to 5 hours ಆಗುತ್ತೆ ಅಷ್ಟೇ. ಬಟ್ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ತೀನಿ. ಬೈಕ್ ರೈಡ್ಸ್ ಕೂಡ ನಾವು ಮಾಡ್ಕೊಂಡ್ ಬರ್ಬೋದು. ಲೈಕ್ ಈ ಒಂದು ಆಂಜನೇಯನ ದರ್ಶನ ಮಾಡ್ಕೊಂಡು ಪಕ್ಕದಲ್ಲೇ ಹಂಪಿ ನಿಮಗೆ ತೋರಿಸಿದ್ನೆಲ್ಲ ಕಾಣಿಸ್ತಿರೋದ್ರಿಂದ ಹಂಪಿ ಕೂಡ ವಿಸಿಟ್ ಮಾಡ್ಬೋದು. ತುಂಬಾ ಒಂದು ರಿಚ್ ಕಲ್ಚರ್ ಕೂಡಿದೆ ನಮ್ಮ ಒಂದು ವಿಜಯನಗರ ಕಿಂಗ್ಡಮ್. ಸೊ ಹಂಪಿ ಕೂಡ ವಿಸಿಟ್ ಮಾಡ್ಬೋದು. ಮತ್ತೆ ಪಕ್ಕದಲ್ಲೇ ಕಿಷ್ಕಿಂದ ಅಂತ ಕೂಡ ಪ್ಲೇಸ್ ಇದೆ, ಒಂದು ಕಿಷ್ಕಿಂದನ ಕೂಡ ನೀವು ವಿಸಿಟ್ ಮಾಡ್ಬೋದು. ಗೈಸ್, ಈಗ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಇನ್ನೇನು ಈ ಅಂಜನಾದ್ರಿ ಬೆಟ್ಟ ಕಡೆಯಿಂದ ನಾವು ಹಂಪಿ ಕಡೆ ಹೋಗ್ತಾ ಇದೀವಿ. ಪಕ್ಕದಲ್ಲೇ ಹಂಪಿ ಇದೆ, ನೀವು ಹಂಪಿನ ವಿಸಿಟ್ ಮಾಡ್ಬೋದು. ವಿರೂಪಾಕ್ಷ ಟೆಂಪಲ್, ಲೈಕ್ ನೀವೇನ ಒಂದು 50 ರೂಪೀಸ್ ನೋಟ್ ಹಿಂದ್ಗಡೆ ಏನೋ ಒಂದು ಸ್ಟೋನ್ ಚಾರಿಯಟ್ ಕಲ್ಲಿನ ರಥ ಏನ್ ನೋಡ್ತಿರಲ್ಲ, ಅದು ನಮ್ಮ ಒಂದು ಹಂಪಿಯಲ್ಲೇ ಇರೋದು. ಅದನ್ನ ಕೂಡ ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತೆ ನಿಮ್ಗೆ ಪಕ್ಕದಲ್ಲೇ ಕೂಡ ಒಂದು ಪ್ರಸಾದ ಕೂಡ ಇರುತ್ತೆ. ಆ ಪ್ರಸಾದ ಕೂಡ ನೀವು ಸೇವನೆ ಮಾಡ್ಕೊಂಡು ಬೆಟ್ಟದಿಂದ ಇಳಿಬಹುದು. ಲೈಕ್ ನಿಮ್ಗೆ ಒಂದೇನ್ ಟಿಪ್ಪಪ್ಪ ಅಂದ್ರೆ, ಲೈಕ್ ನೀವೇನ್ ಹಿಂಗ್ ಬಂದಿರ್ತಿರಲ್ಲ ಅದೇ ರೂಟಲ್ಲಿ ಹೋಗ್ಬಿಡಿ. ನಾವೇನ್ ಈಗ ಬಂದಲ್ಲ ಆತರ ನಮ್ಗೆ ಟ್ರಬಲ್ ಆಯ್ತಲ್ಲ, ಹಂಗೆ ನೀವು ಇನ್ನೊಬ್ರಿಗೆ ಟ್ರಬಲ್ ಕೊಡ್ಬಿಡಿ. ಲೈಕ್ ಇನ್ನೊಂದು ವೇ ಇದೆ, ತೋರಿಸ್ತೀನಿ ನಾನು. ಆ ಒಂದು ವೇಲಿ ಇಳ್ಕೊಂಡು ಹೋಗಿ. ಟೈಮ್ ಸುಮಾರು ಇವಾಗ ಒಂದು 10:30-11 ಆಗಿದೆ. ಇನ್ನು ತುಂಬಾ ಸಾಕಷ್ಟು ಜನ ಬರ್ತಾನೆ ಇದ್ದಾರೆ. ನಾನು ಹೇಳ್ದಂಗೆ ನಿಮ್ಗೆ ಲೈಕ್ ಅರ್ಲಿ ಮಾರ್ನಿಂಗ್ ವಿಸಿಟ್ ಮಾಡಿ ಇಲ್ಲೆಲ್ಲ ಬರ್ತಾ ಇದ್ದೀರಾ ಅಂದ್ರೆ. ಸೊ ಇದಾಗಿತ್ತು ಈ ಒಂದು ವಿಡಿಯೋದ ವಿಶೇಷತೆ. ಐ ಹೋಪ್ ನೀವೆಲ್ಲರೂ ಈ ಒಂದು ವಿಡಿಯೋನ ಎಂಜಾಯ್ ಮಾಡಿರ್ತೀರ ಅಂತ ಭಾವಿಸ್ತಾ, ಮತ್ತೊಂದು ಪ್ಲೇಸ್ನಲ್ಲಿ ಒಂದು ಯುನಿಕ್ ಕಂಟೆಂಟ್ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್.